ನೋಡಿ, ರೆಸ್ಟೋರೆಂಟ್ ಮುಂದೆ ಇರೋ ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತುತ್ತಿರೋ ಯುವಕ. ಇನ್ನೇನು ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತಿ ಕಂಬಕ್ಕೆ ದೀಪಾವಳಿಯ ತಳಿರು ತೋರಣ ಕಟ್ಟಬೇಕಿತ್ತು. ಅಷ್ಟರಲ್ಲೇ ನೇಪಾಳ ಮೂಲದ 30 ವರ್ಷದ ಯುವಕ ಪದಂ ಕುಸಿದು ಪೆಟ್ಟಿಗೆ ಅಂಗಡಿಯ ಸೀಟ್ ಮೇಲೆ ಬೀಳ್ತಾನೆ. ಏನಾಯ್ತು ಎಂದು ನೋಡುವಷ್ಟರಲ್ಲಿ ಪದಂ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಇಂಥ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನೇನಹಳ್ಳಿ ಗ್ರಾಮದ ಬಳಿ ಇರೋ ಡಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ನ ಮುಂಭಾಗ. ರೆಸ್ಟೋರೆಂಟ್ನಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದ ನೇಪಾಳ ಮೂಲದ ಯುವಕ ಪದಂ ಮೃತಪಟ್ಟ ದುರ್ದೈವಿ. ರೆಸ್ಟೋರೆಂಟ್ನಲ್ಲಿ ದೀಪಾವಳಿ ಪೂಜೆ ಮಾಡಲು ಮಾಲೀಕ ಚಂದ್ರುಗೌಡ ಎನ್ನುವವರು ಮುಂದಾಗಿದ್ರು. ಇದರಿಂದ ಪದಂ ಮಾವಿನ ತೋರಣ ಕಟ್ಟಲು ಹೋಗಿ ತಲೆ ಮೇಲೆ ಇದ್ದ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ದಾನೆ. ನಮ್ಮ ಹೆಸರು ಚಂದ್ರೇಗೌಡ ಅಂತ. ಇವತ್ತು ಹೋಟ್ಲದ್ದು ಪೂಜೆ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಕೆಳಗಡೆ ತೋರಣ ಕಟ್ತಾಯಿದ್ರು. ಹಿಂದೆ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡಿದ್ದ, ಎಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದ. ಹಿಂದೆಗಡೆಯಿಂದ ಅವ್ನು ಕರೆಂಟ್ ಒಂದು ಗೊತ್ತಿಲ್ದಿರ ಬಂದು ಮೇಲೆ ಅವಶ್ಯಕತೆನೇ ಇರಲಿಲ್ಲ. ಹಿಂದೆಗಡೆಯಿಂದ ಬಂದು ಇಕ್ಬಿಟ್ಟು ಇದು ಮಾಡಿದ್ದಾನೆ. ಅದು ಅವ್ನು ಕರೆಂಟ್ ಇದೆ ಅನ್ನೋದು ಗೊತ್ತಿಲ್ಲ, ಲೈನ್ ಅನ್ನೋದು ಗೊತ್ತಿಲ್ಲ. ಮೇಯ್ನ್ ಲೈನ್ನೇ ಒಂದೇ ಕಿತ ಹಿಡ್ಕೊಂಬಿಟ್ಟಿದ್ದಾನೆ. ಆದ್ದರಿಂದ ಒಂದೇ ಕಿತ ಬಿದ್ದೋಗ್ಬಿಟ್ಟು ಮತ್ತೆ ಕರೆಂಟ್ ಆಫ್ ಮಾಡಿಸಿ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಇದು ಮಾಡಿದ್ವಿ. ಅಲ್ಲಿ ಈ ಥರ ಇದು ಡೆತ್ ಆಗಿದ್ದಾರೆ ಅಂತ ಇದು ಮಾಡಿದ್ರು. ಆಮೇಲೆ ಅವರು ಮನೆ ಭಟ್ರ ಕೆಲಸ ಮಾಡ್ತಾಯಿದ್ದು. ಒಂದು 10 days ಆಗಿತ್ತು. ಅದ್ರ ಮೇಲೆ ಇದು ಮಾಡ್ಕೊಂಡು ಇದಾಗಿದೆ. ಅವಶ್ಯಕತೆನೇ ಇರಲಿಲ್ಲ. ಅವನ್ನ ಮುಂದೆಗಡೆ 5-6 ಜನ ಇದ್ದರು. ಅವ್ನು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಹೋಗಿ ಹಿಂದೆಗಡೆಯಿಂದ ಎಕ್ಕಿದ್ದಾನೆ. ಅದು ಚಪ್ಪಲಿ ಹಾಕ್ದಿರ ಎಕ್ಕಿದ್ದಾನೆ. ಅದೇ ಅದೇ ಇದು ಗೊತ್ತಾಗ್ತಾ ಇಲ್ಲ. ಮೇಲೆ ತೋರಣ ಕಟ್ಟಬೇಕು ಅಂತ ಹಿಂದೆ ಕೆಳಗಡೆನೇ ಕಟ್ತಾಯಿದ್ರು. ಅವ್ನು ಮೇಲೆ ಕಟ್ಟೋಣ ಅಂದ್ಬಿಟ್ಟು ಮೇಲೆಯಿಂದ ಬಂದಿದ್ದಾನೆ. ಅದು ಗೊತ್ತಿಲ್ಲ. ಎಲ್ಲ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ಇದೆ, ವಿತ್ ರೆಕಾರ್ಡ್ ಇದೆ. ಯಾರೂ ಹೇಳಿಲ್ಲ. ಹಂಗೆ ಹಿಂದೆಗಡೆಯಿಂದ ಬಂದು ಅವನು ಮೇಲೆ ಕಟ್ಟೋಣ ಅಂತ ಕಟ್ಟಿದ್ದ. ಒಳ್ಳೆ ಹುಡುಗ, ಅವ್ನು ದಿನ ಒಳ್ಳೆ ಕೆಲಸ ಮಾಡ್ತಾಯಿದ್ದ. ಅದರಲ್ಲಿಲ್ಲ ತಪ್ಪು ಮಾತು. ಒಂದು 10 days ಆಗಿತ್ತು ಬಂದವನು. ಇನ್ನು ಮೊದಲು ಯುವಕ ಪದಂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿತ್ತು. ನಂತರ ಸ್ಥಳಕ್ಕೆ ಬಂದ ರೆಸ್ಟೋರೆಂಟ್ ಮಾಲೀಕರು ಅಸಲಿ ಕಥೆಯನ್ನು ಹೇಳಿಕೊಂಡರು. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದೆಡೆ ಯುವಕ ಸ್ವಯಂಕೃತ ಅಪರಾಧ ಮಾಡಿಕೊಂಡ ಹಿನ್ನೆಲೆ ಬೆಸ್ಕಾಂನಿಂದ ಯಾವುದೇ ಪರಿಹಾರ ಸಿಗಲ್ಲ. ಯಾರೂ ಈ ರೀತಿ ದುಸ್ಸಾಹಸ ಮಾಡಬೇಡಿ ಎಂದು ಚಿಕ್ಕಬಳ್ಳಾಪುರ ಬೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ಮನವಿ ಮಾಡಿದ್ರು. ಇದನ್ನ ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿ ಸುಮಾರು ಒಂದು 11:30 ಹಂಗೆ ಒಂದು ಯಾರೋ ಪಬ್ಲಿಕ್ ಫೋನ್ ಮಾಡಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮವ್ರಿಗೆ ತಿಳಿಸಿದ್ದಾರೆ. ನಮ್ಮವ್ರು ಸ್ಪಾಟ್ಗೆ ಹೋದಾಗ ಅಲ್ಲಿ ಪದಂ ಬೀಸ್ಟ್ ಅಂತ ಯಾರೋ ಔಟ್ ಆಫ್ ಬೇರೆ ರಾಜ್ಯದವರು ಗುಟ್ಕಾ ಪಾನ್ ಅಂಗಡಿಯಲ್ಲೇ ಕೆಲಸ ಮಾಡ್ತಾಯಿದ್ರಂತೆ. ಅಲ್ಲಿ ಹೋಗಿ ನೋಡಿದಾಗ ಏನಾಗಿದೆ, ಅವರು ಲೈನ್ ಕೆಳಗಡೆ ಮೇಲೆ 11 kV ಇದೆ, ಕೆಳಗಡೆ LT ಇದೆ. ಲೈನ್ ಕೆಳಗಡೆ ಪಾನ್ ಶಾಪ್ ಕಟ್ಟಿದ್ದಾರೆ. ಅಲ್ಲಿ ನಾವು DK ಪವರ್ ಸಪ್ಲೈ, DK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅವರು ಟೆಂಪ್ರರಿ ಕೊಟ್ಟಿದ್ದೀವಿ, ಪರ್ಮನೆಂಟ್ ಸಪ್ಲೈ ಕೊಟ್ಟಿಲ್ಲ. ಕನ್ಸ್ಟ್ರಕ್ಷನ್ಗೆ ಟೆಂಪ್ರರಿ ಕೊಟ್ಟಿದ್ದಾರೆ. ಅವರು ಹಂಗೆ ಇಲ್ಲಿ ಪಾನ್ ಶಾಪು ಲೈನ್ ಕೆಳಗಡೆ ಕಟ್ಬಿಟ್ಟು ಕರೆಂಟನ್ನು ತೊಗೊಂಡಿದ್ದಾರೆ. ಬಟ್ ಅಲ್ಲಿ ಏನಾಗಿದೆ, ನಾಳೆ ಏನೋ ಹಬ್ಬಕ್ಕೋಸ್ಕರ ಅವನು ಪಾನ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದವನು ಮೇಲೆ ಏನೋ ತೋರಣ ಕಟ್ಟೋಕ್ಕೆ ಆ ಶೀಟ್ ಅಂಗಡಿ ಮೇಲೆ ಹತ್ತಾಗ ಮೇಲೆ 11 kV ಟಚ್ ಆಗಿ ಎಲೆಕ್ಟ್ರಿಕ್ಯೂಟ್ ಆಗಿ ತೀರೋಗಿದೆ. ಅದೇ ಅವನ ಮೇಲೆ ಕತ್ಬಿಟ್ಟು ಏನೋ ತೋರಣ ಕಟ್ಟೋಕ್ಕೆ ನಾನು ಅಲ್ಲಿ ನಮ್ಮವ್ರನ್ನ ಕಳಿಸಿದಾಗ ತೋರಣ ಎಲ್ಲ ಕೆಳಗಡೆ ಹಂಗೆ ಬಿದ್ದಿದೆ. ತೋರಣ ಕಟ್ಟಕ್ಕೆ ಹೋಗಿ ಅಲ್ಲಿ ಮೈ ಟಚ್ ಆಗಿದೆ. ವಿಡಿಯೋದಲ್ಲಿ ನೋಡಿದಂಗೆ ಕೈ ಟಚ್ ಆಗಿದೆ. ಅವನು ಹಂಗೆ ಬೀಳೋ ಸ್ಥಿತಿಯಲ್ಲಾದಾಗ ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಇಮಿಡಿಯೇಟ್ ಬಂದುಬಿಟ್ಟಿದ್ರೆ ಏನಾಗ್ತಾ ಇರಲಿಲ್ಲ. ಆ ಥರ ಮರಣ ಹೊಂದಿದ್ದಾನೆ. ಅದು ನಾವು ಅಂಗಡಿಯವ್ರ ಮೇಲೂ ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ದೀವಿ, ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಹೇಳಿದ್ದೀವಿ. ಇದರಿಂದ ಏನು ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನೇ ಮೇಲೆ ಕತ್ತಿ ಇದಾಗಿರೋದ್ರಿಂದ ಅವನು ಯಾವುದೇ ಡಿಪಾರ್ಟ್ಮೆಂಟ್ ಫಾಲ್ಟ್ ಇಲ್ಲ ಇದರಲ್ಲಿ.
ಅವನೇ ಮೇಲೆ ಕತ್ಬಿಟ್ಟು ಅಂಗಡಿ ಮೇಲೆ ಕತ್ಬಿಟ್ಟು ಭಾಳಷ್ಟು ಗ್ರಾಹಕರಿಗೆ ಹೇಳ್ತಾ ಇರ್ತೀವಿ ಯಾವುದೇ ಲೈನ್ಗಳ ಕೆಳಗಡೆ ಯಾವುದೇ ಕಟ್ಟಗಳು ಕಟ್ಟಬಾರ್ದು ಅಂತ. ಆದ್ರೂ ಭಾಳ ಜನ ಅವರ ನಿರ್ಲಕ್ಷ್ಯತೆಯಿಂದ ಈ ಥರ ಅನಾಹುತಗಳಾಗ್ತಾ ಇರ್ತದೆ. ಹೊಟ್ಟೆಪಾಡಿಗೆ ದೂರದೂರಿನಿಂದ ಬಂದಿದ್ದ ನೇಪಾಳ ಮೂಲದ ಕಾರ್ಮಿಕ ಪದಂ ದೀಪಾವಳಿ ಹಬ್ಬದ ಪ್ರಯುಕ್ತ ತಳಿರು ತೋರಣ ಕಟ್ಟಲು ಹೋಗಿ ವಿದ್ಯುತ್ಗೆ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸ. ತೌಡಿನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.